Hi, hello dear students. Welcome back to the class. Last time I was teaching you about the first chapter of ninth standard English. The first chapter, The Enchanted Pool. Just I made the video of first part and second part, and now we are moving into the third part of the same chapter. Okay, let's get started. In the last part, I ended the class with Yudhishthira knew that these words are none other than by Yaksha, and he guessed it after he said to the bodiless voice to ask some questions. Is it? So that bodiless voice means the Yaksha is going to ask questions now. In the paragraph 8, it asked. It means nothing but Yaksha asked. What makes sunshine every day? ಯಾವುದು ಪ್ರತಿದಿನ ಸೂರ್ಯನನ್ನು ಹೊಳೆಯುವ ಹಾಗೆ ಮಾಡುತ್ತೆ? ಯಧಿಷ್ಠಿರ ರಿಪ್ಲೈಡ್, ದ ಪವರ್ ಆಫ್ ಗಾಡ್. ದೇವರ ಶಕ್ತಿ ಸೂರ್ಯನನ್ನು ಹೊಳೆಯುವ ಹಾಗೆ ಮಾಡುತ್ತೆ, ಪ್ರಕಾಶಮಾನವಾಗಿ ಮಾಡುತ್ತೆ. ವಾಟ್ ರಿಸ್ಕ್ಯೂಸ್ ಅ ಮ್ಯಾನ್ ಇನ್ ಡೇಂಜರ್? ಯಾವುದು ಒಬ್ಬ ಮನುಷ್ಯನನ್ನು ಅಪಾಯದಲ್ಲಿ ಕಾಪಾಡುತ್ತದೆ? ಯಧಿಷ್ಠಿರ ಕ್ವಿಕ್ಲಿ ರಿಪ್ಲೈಡ್, ತುಂಬ ಬೇಗನೆ ರಿಪ್ಲೈ ಹೇಳ್ತಾನೆ. ಏನಂತ? ಕವರೇಜ್, ಧೈರ್ಯ. ಒಬ್ಬ ಮನುಷ್ಯ ಅಪಾಯದಲ್ಲಿದ್ದಾಗ ಅವನ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಕಾಪಾಡುವುದು ಧೈರ್ಯ ಅಂತ ಹೇಳಿ. ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್? ಯಾವುದು ಔದಾರ್ಯವಾಗಿ ಶ್ರೀಮಂತಿಕೆಯಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಭೂಮಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಸಂರಕ್ಷಣೆ ಮಾಡಿ ಶ್ರೀಮಂತಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ, ಯಧಿಷ್ಠಿರ ಸೆಡ್, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಒಬ್ಬ ತಾಯಿ ಯಾರು ತನ್ನ ಮಕ್ಕಳನ್ನು ಹಡಿತಾಳೋ ಆ ತಾಯಿ ಭೂಮಿಗಿಂತಲೂ ಹೆಚ್ಚಿನದಾಗಿ ಔದಾರ್ಯತೆಯಿಂದ ಸಂರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಾರೆ. ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್? ಗಾಳಿಗಿಂತಲೂ ತುಂಬ ವೇಗವಾದದ್ದು ಯಾವುದು? ಮೈಂಡ್, ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ವಾಟ್ ಬಿಫ್ರೆಂಡ್ಸ್ ಅ ಟ್ರಾವೆಲರ್? ಒಬ್ಬ ಪ್ರಯಾಣಿಕನಿಗೆ ತುಂಬ ಜೊತೆಯಲ್ಲಿ ಮಿತ್ರನಾಗುವಂಥದ್ದು ಯಾವುದು? ಕಲಿಕೆ, ಲರ್ನಿಂಗ್. ಬಿಕಾಸ್ ವೆನ್ he is a traveler, when he is going to travel, he learns something. That's why the learning is his befriend. Who is the friend of one who stays at home? ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಯಾರು ಜೊತೆಗಾರರಾಗಿರ್ತಾರೆ, ಫ್ರೆಂಡ್ ಯಾರಿರ್ತಾರೆ ಅಂತಂದರೆ ದ ವೈಫ್, ಹೆಂಡತಿ. ಹೂ ಅಕಾಂಪನೀಸ್ ಅ ಮ್ಯಾನ್ ಇನ್ ಡೆತ್? ಸಿ ದಿಸ್ ಕ್ವಶನ್. ಹೂ ಅಕಾಂಪನೀಸ್ ಅ ಮ್ಯಾನ್ ಇನ್ ಡೆತ್? ಸಾವಿನಲ್ಲಿ ಜೊತೆಗೆ ಇರ್ತಕ್ಕಂಥದ್ದು ಯಾರು? ಯಧಿಷ್ಠಿರ ಸೆಡ್, ಧರ್ಮ. ಧರ್ಮ that alone accompanies in the soul in its solitary journey after death. That alone accompanies. Which one? Dharma alone. ಧರ್ಮ ಒಂದೇ ಆತ್ಮದ ಜೊತೆ ಒಂಟಿಯಾಗಿ ಸತ್ತಿದ ನಂತರವೂ ಸಹ ನಮ್ಮ ಪ್ರಯಾಣ ಅಂದರೆ ನಮ್ಮ ಜೊತೆ ಪ್ರಯಾಣಿಸುತ್ತದೆ ಅಥವಾ ನಮ್ಮ ಜೊತೆ ಬರುತ್ತದೆ ಅಂತ. ಹೂ ಅಕಾಂಪನೀಸ್ ಅ ಮ್ಯಾನ್ ಇನ್ ಡೆತ್? ಧರ್ಮ ದಟ್ ಅಲೋನ್, ಒಂಟಿಯಾಗಿ. ಯಾವುದು? ಧರ್ಮ ಒಂದೇ. accompanies the soul ಅಂದರೆ ನಮ್ಮ ಆತ್ಮ, accompanies the soul in its solitary journey after death. ಒಂಟಿಯಾದ ಪ್ರಯಾಣದಲ್ಲಿ ನಮ್ಮ ಜೊತೆ ಬರ್ತಕ್ಕಂಥದ್ದು ಒಂದೇ, ಅದು ಧರ್ಮ ಮಾತ್ರ. ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸಲ್? ತುಂಬ ಅತಿ ದೊಡ್ಡದಾದಂತಹ ಪಾತ್ರೆ ಯಾವುದು ಅಂತ ಯಕ್ಷ ಕೇಳಿದೆ. ದ ಅರ್ತ್. ಯಧಿಷ್ಠಿರ ಸೆಡ್, ದ ಅರ್ತ್, ಈ ಭೂಮಿ. which contains all within itself is the greatest vessel. ಇದು ತುಂಬ ದೊಡ್ಡದಾದಂತಹ ಪಾತ್ರೆ ಯಾವುದು ಅಂದರೆ ಭೂಮಿ. ಯಾವುದು ತನ್ನಲ್ಲೇ ಎಲ್ಲವನ್ನ ಒಳಗೊಂಡಿದೆಯೋ ಅದೇ ಒಂದು ದೊಡ್ಡದಾದಂತಹ ಪಾತ್ರೆ, ಅದು ಯಾವುದು ಅಲ್ಲ, ಭೂಮಿ. ವಾಟ್ ಈಸ್ ಹ್ಯಾಪಿನೆಸ್? ಯಕ್ಷ ಆಸ್ಕ್ಡ್. ಹಾಗಾದರೆ ಸಂತೋಷ ಅಂದರೆ ಏನು? ಯಧಿಷ್ಠಿರ ಸೆಡ್, ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಒಳ್ಳೆಯ ನಡತೆಯ ಪ್ರತಿಫಲವೇ ಸಂತೋಷ, ಹ್ಯಾಪಿನೆಸ್ ಅಂತ ಹೇಳ್ತಾರೆ. ವಾಟ್ ಈಸ್ ದ್ಯಾಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಯಾವುದು ಒಂದನ್ನು ಮನುಷ್ಯ ತ್ಯಜಿಸುವುದರಿಂದ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾನೆ? ವಾಟ್ ಈಸ್ ದ್ಯಾಟ್? ಯಾವುದು ಒಂದನ್ನು ಅಬಾಂಡನಿಂಗ್ ವಿಚ್, ತ್ಯಜಿಸುವುದರಿಂದ, ಯಾವುದು ಒಂದನ್ನು ತ್ಯಜಿಸುವುದರಿಂದ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್, ಒಬ್ಬ ಮನುಷ್ಯ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾನೆ. ಯಾವುದು ಆನ್ಸರ್ ಅಂತ ಹೇಳ್ತಾನೆ ಯಧಿಷ್ಠಿರ? ಪ್ರೈಡ್. ಯಧಿಷ್ಠಿರ ಸೆಡ್ ಪ್ರೈಡ್. ಪ್ರೈಡ್ ಅಂದರೆ ಗರ್ವ, ಅಹಂಕಾರ. ಫಾರ್ ಅಬಾಂಡನಿಂಗ್ ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಫಾರ್ ಅಬಾಂಡನಿಂಗ್ ದ ಪ್ರೈಡ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಅಂದರೆ
ಅಹಂಕಾರ ಗರ್ವವನ್ನು ತ್ಯಜಿಸುವುದರಿಂದ ಒಬ್ಬ ವ್ಯಕ್ತಿ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾನೆ. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸ್ಯಾರೋ? ಯಾವುದು ಒಂದನ್ನು ಕಳೆಯುವುದರಿಂದ ನಮಗೆ ಸಂತೋಷ ಸಿಗುತ್ತೆ, ದುಃಖ ಸಿಗುವುದಿಲ್ಲ? ಯಾವುದು? ಆ್ಯಂಗರ್. ನೋಡಿ, ಆ್ಯಂಗರನ್ನು ಕಳೆಯೋದ್ರಿಂದ, ಅಂದರೆ ಆ್ಯಂಗರ್ ಅಂದರೆ ಕೋಪವನ್ನು ಗಿವಿಂಗ್ ಇಟ್ ಅಪ್ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸ್ಯಾರೋ. ಇದನ್ನು ತ್ಯಜಿಸುವುದರಿಂದ, ಕೋಪವನ್ನು ತ್ಯಜಿಸುವುದರಿಂದ ನಾವು ದೀರ್ಘಕಾಲಿಕವಾಗಿ ಯಾವುದಕ್ಕೆ ಒಳಗಾಗುವುದಿಲ್ಲ? ದುಃಖಕ್ಕೆ ಒಳಗಾಗುವುದಿಲ್ಲ. ನೋ ಲಾಂಗರ್ ಸಬ್ಜೆಕ್ಟೆಡ್ ಟು ಸ್ಯಾರೋ. ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಅಪ್ ವಿಚ್ ಮ್ಯಾನ್ ಬಿಕಮ್ಸ್ ವೆಲ್ತಿ? ಯಾವುದು ಒಂದನ್ನು ಬಿಟ್ಕೊಡೋದ್ರಿಂದ, ತ್ಯಜಿಸೋದ್ರಿಂದ ಒಬ್ಬ ಮನುಷ್ಯ ಶ್ರೀಮಂತ ಅಥವಾ ಸಂಪದ್ಭರಿತನಾಗುತ್ತಾನೆ? ಆನ್ಸರ್ ಬೈ ಯುಧಿಷ್ಠಿರ said desire means ಆಸೆ. ಗೆಟಿಂಗ್ ರಿಡ್ ಆಫ್ ಇಟ್ ಅದನ್ನು ಬಿಡುವುದರಿಂದ, ಆಸೆಯನ್ನು ಬಿಡುವುದರಿಂದ, ತೆಗೆದುಹಾಕುವುದರಿಂದ ಮ್ಯಾನ್ ಬಿಕಮ್ಸ್ ವೆಲ್ತಿ, ಮನುಷ್ಯ ತುಂಬ ಸಂಪದ್ಭರಿತನಾಗುತ್ತಾನೆ, ಶ್ರೀಮಂತನಾಗ್ತಾನೆ. ಯಾವಾಗ ಅಂದರೆ ಆಸೆಯನ್ನು ಬಿಟ್ಟ ನಂತರ. ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮಿನ್? ಒಬ್ಬ ಮನುಷ್ಯನನ್ನು ನಿಜವಾದ ಬ್ರಾಹ್ಮಣನಾಗಿ ಮಾಡುವುದು ಯಾವುದು? ಇಸ್ ಇಟ್ ಬರ್ತ್, ಗುಡ್ ಕಂಡಕ್ಟ್ ಆರ್ ಲರ್ನಿಂಗ್? ಆನ್ಸರ್ ಡಿಸಿಸಿವ್ಲಿ. ಅದು ಹುಟ್ಟಿನಿಂದ ಆಗುತ್ತಾ, ಒಳ್ಳೆಯ ನಡತೆಯಿಂದ ಆಗುತ್ತಾ, ಅಥವಾ ಕಲಿಯುವುದರಿಂದ ಆಗುತ್ತಾ? ಆನ್ಸರ್ ಅಂದರೆ ಉತ್ತರವನ್ನು ನಿರ್ಣಾಯಕವಾಗಿ ಕೊಡು ಅಂತ ಹೇಳ್ತಾನೆ ಯಕ್ಷ. ಯುಧಿಷ್ಠಿರ said, ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಅ ಬ್ರಾಹ್ಮಿನ್. ಹುಟ್ಟು ಮತ್ತು ಕಲಿಕೆ ಇವೆರಡೂ ಸಹ ಒಬ್ಬ ಮನುಷ್ಯನನ್ನು ಒಳ್ಳೆಯ ಬ್ರಾಹ್ಮಣ, ಅದು ನಿಜವಾದ ಬ್ರಾಹ್ಮಣನಾಗಿ ಮಾಡುವುದಿಲ್ಲ. ಗುಡ್ ಕಂಡಕ್ಟ್ ಅಲೋನ್ ಡಸ್. ಒಳ್ಳೆಯ ನಡತ ಒಂದೇ ಮಾತ್ರ ಅವನನ್ನು ಬ್ರಾಹ್ಮಣನಾಗಿ ಮಾಡಬಹುದು. ಹವೆವರ್ ಲರ್ನ್ಡ್ ಅ ಪರ್ಸನ್ ಮೇ ಬಿ, ಎಷ್ಟೇ ವಿದ್ಯೆ ಕಲಿತಂಥ ವ್ಯಕ್ತಿ ಆಗಿದ್ದರೂ ಸಹ ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ, ಅವನು ಬ್ರಾಹ್ಮಣನಾಗುವುದಿಲ್ಲ. ಇಫ್ ಹಿ ಈಸ್ ಅ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್, ಅವನು ಕೆಟ್ಟ ಚಟಗಳಿಗೆ ದಾಸನಾಗಿದ್ದು ಎಷ್ಟೇ ಪ್ರಾವೀಣ್ಯತೆ ಹೊಂದಿದ್ದರೂ ಅವನು ಕೆಟ್ಟ ಚಟಗಳಿಗೆ ಅವನು ದಾಸನಾಗಿದ್ದರೆ ಅವನು ಬ್ರಾಹ್ಮಣನಾಗುವುದಿಲ್ಲ. ಕಲ್ತಿರಬಹುದು, ಆದರೆ ಅವನು ಕೆಟ್ಟ ಚಟಗಳಿಗೆ ದಾಸನಾಗಿರುವವರೆಗೂ ಅವನು ಬ್ರಾಹ್ಮಣನಾಗುವುದಿಲ್ಲ. ಓಕೆ, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಸಿ, ದಿಸ್ ಇಸ್ ಅನದರ್ ಕ್ವಶನ್ ಡಿಯರ್ ಚಿಲ್ಡ್ರನ್. ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಯಾವುದು ತುಂಬ ಆಶ್ಚರ್ಯಕರವಾದಂಥ ಸಂಗತಿ ಜಗತ್ತಿನಲ್ಲಿ ಯಾವುದು ಅಂತಂದರೆ, ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೋರ್ಡ್. ಪ್ರತಿದಿನ ಮಾನವರು ನೋಡ್ತಾ ಇರ್ತಾರೆ, ಜೀವಿಗಳು ಸತ್ತು ಯಮನ ನಿವಾಸಕ್ಕೆ ಹೋಗುವುದನ್ನು ಪ್ರತಿದಿನ ಜನರು ನೋಡ್ತಾ ಇರ್ತಾರೆ. ಆ್ಯಂಡ್ ಯೆಟ್, ಆದ್ರೂ ದೋಸ್ ಹೂ ರಿಮೈನ್, ಆದರೂ ಯಾರು ಇನ್ನೂ ಬದುಕಿದಾರೋ ಅವರು ಸೀಕ್ ಟು ಲಿವ್ ಫಾರ್ ಎವರ್, ಇನ್ನು ತುಂಬ ದೀರ್ಘಕಾಲವಾಗಿ ಬಾಳಬೇಕು ಅಂತ ಆಸೆ ಪಡ್ತಾರೆ. ದಿಸ್ ವೆರಿಲಿ ಈಸ್ ದ ಗ್ರೇಟೆಸ್ಟ್ ವಂಡರ್. ಇದು ನಿಜವಾಗಿಯೂ, ವೆರಿಲಿ ಮೀನ್ಸ್ ನಿಜವಾಗ್ಲಿಯೂ ಇದು ಒಂದು ದೊಡ್ಡ ಆಶ್ಚರ್ಯ, ಜಗತ್ತಿನ ದೊಡ್ಡ ಆಶ್ಚರ್ಯ ಅಂದರೆ ಇದು. ಇಟ್ಸ್ ವೆರಿ ಟ್ರೂ, ಇಸ್ ಇಟ್ ಚಿಲ್ಡ್ರನ್? ಎವ್ರಿ ಡೇ ವಿ ಸಿ ದಟ್ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಯಮಾಸ್ ಅಬೋರ್ಡ್, ಬಟ್ ಸ್ಟಿಲ್ ಹೂ ಆರ್ ರಿಮೈನ್, ದೇ ಆರ್ ಸೀಕಿಂಗ್ ಟು ಲಿವ್ ಫಾರ್ ಎವರ್. ಇಸ್ ಇಟ್? ಸೊ ದಿಸ್ ಒನ್. 9th, ಥರ್ಸ್, ಈ ರೀತಿಯಾಗಿ ದ ಯಕ್ಷ posed many questions and Yudhishthira answered them all. ಈ ರೀತಿಯಾಗಿ ಯಕ್ಷ ಹಲವಾರು ಪ್ರಶ್ನೆಗಳನ್ನು ಯುಧಿಷ್ಠಿರನಿಗೆ ಕೇಳಿದ. ಆ ಯುಧಿಷ್ಠಿರ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಿದ. ಇನ್ ದ ಎಂಡ್ ದ ಯಕ್ಷ ಆಸ್ಟ್, ಕೊನೆಯಲ್ಲಿ ಯಕ್ಷ ಕೇಳ್ತಾನೆ, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ಬಿ ರಿವೈವ್ಡ್. whom do you want to revive? He shall come back to life. ಸಿ, ಕೊನೆಯದಾಗಿ ಯಕ್ಷ ಕೇಳ್ತಾನೆ, ಓ ರಾಜನೇ, ನಿನ್ನ ತಮ್ಮಂದರಲ್ಲಿ ಒಬ್ಬರನ್ನು ನಾನು ಮತ್ತೆ ಪುನಶ್ಚೇತನಗೊಳಿಸುತ್ತೇನೆ, ಅಂದರೆ ಮರುಜೀವ ಕೊಡ್ತೀನಿ. whom do you want to revive? ಯಾರನ್ನು ನೀನು ಕೇಳ್ತೀಯ, ಯಾರನ್ನು ನೀನು ಜೀವ ಕೊಡಲಿಕ್ಕೆ ಹೇಳ್ತೀಯ, ಅವನು ಮತ್ತೆ ಜೀವಂತವಾಗಿ ಮತ್ತೆ ಬರ್ತಾನೆ ಅಂತ ಹೇಳ್ತಾನೆ. ಓಕೆ, ವಿ ವಿಲ್ ಸ್ಟಾಪ್ ಟುಡೇ ದಿಸ್ ವಿಡಿಯೋ ಹಿಯರ್ ಅಪ್ ಟು paragraph 10, and I will be continue the next part with the paragraph 11 and 12 and others. Okay, dear students, you wanted to do fast reading and glance all that full chapter and write down the difficult words one time. Thank you.